ನಮ್ಮ ಸುತ್ತಮುತ್ತಲೂ ಎಷ್ಟೊಂದು ಜನ ಇರ್ತಾರೆ. ಅವರು ಕೆಲವೊಬ್ರಿಗೆ ಮದುವೆ ಆದಮೇಲೆ ಒಳ್ಳೇದಾಗುತ್ತೆ, ದುಡ್ಡು ಕಾಸು ಚೆನ್ನಾಗಾಗುತ್ತೆ, ಅಂದರೆ ಕೆಟ್ಟ ಚಟ ಇದ್ರೂ ಬಿಡಿಸಿ ಒಳ್ಳೆ ಗುಣವಂತನಾಗ್ತಾನೆ. ಅಥವಾ ಹೆಣ್ಮಕ್ಳುಗಳು ಕೂಡ ಮದುವೆ ಆದಮೇಲೆ ಒಳ್ಳೆಯವರಾಗ್ತಾರೆ. ಅಂದರೆ ಅವ್ರಿಗೆ ತುಂಬ ಬಡತನದಲ್ಲೇ ಬೆಳೆದಿದ್ರು, ಮದುವೆ ಆದಮೇಲೂ ಅವ್ರಿಗೂ ಸ್ವಲ್ಪ ಸುಮಾರಾಗಿದ್ದರು, ಅವ್ರ ಮದುವೆ ಆದಮೇಲೆ ತುಂಬ ಚೆನ್ನಾಗಾಗ್ತಾರೆ ಆ ಹೆಣ್ಮಕ್ಳುಗಳು. ಅಂದರೆ ಅವ್ರ ಮನೆಯೇ ಒಂದು ಲಕ್ಷ್ಮೀ ಕೃಪಾ ಕಟಾಕ್ಷ ಆದಂಗೆ ಆಗುತ್ತೆ. ಕೆಲವೊಂದು ಮನೇಲಿ ಮಕ್ಕಳು ಹುಟ್ಟಿದಾಗ, ಅಳಿಯ ಬಂದಾಗ, ಸೊಸೆ ಬಂದಾಗ, ಈ ಥರ ಕೆಲವೊಂದು ಅಷ್ಟು ಸಮಯಗಳಲ್ಲಿ ಅವ್ರಿಗೆ ತುಂಬ ಒಳ್ಳೆಯದು ಆಗುತ್ತೆ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಟ್ಟದ್ದು ಕೂಡ ಆಗುತ್ತೆ. ಅಂದರೆ ಚೆನ್ನಾಗಿರೋರು ಕುಣ್ತೋಗ್ಬಿಡೋದು, ಎಲ್ಲ ಕಳ್ಕೊಂಬಿಡೋದು, ಆ ಥರ ಕೂಡ ಆಗುತ್ತೆ. ನಾನಿವತ್ತು ಯಾವ 5 ರಾಶಿ ಹೆಣ್ಮಕ್ಳನ್ನ ಮದುವೆಯಾದ ಗಂಡಂದಿರಿಗೆ ಶುಭ ಆಗುತ್ತೆ, ಅಂದರೆ ಅವ್ರಿಗೆ ಮದುವೆ ಆಗೋದ್ರಿಂದ ಯಾವ ರೀತಿ ಶುಭ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಹೆಂಡತಿ ಅಥವಾ ನಿಮ್ಮದು ಇದೇ ರಾಶಿ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ರಾಶಿಗಳು ಅಂದಾಗ 12 ರಾಶಿಗಳು ಬರುತ್ತೆ, ಮೇಷದಿಂದ ಮೀನ ರಾಶಿವರೆಗೂ. ಎಲ್ರಿಗೂ ಒಂದೊಂದು ರಾಶಿಯವರು ಇನ್ನೊಂದು ರಾಶಿ ಗಣಗಳನ್ನ ನೋಡಿ, ಕೂಟಗಳನ್ನ ನೋಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಅವ್ರ ಜೀವನ ಕೆಲವೊಬ್ರದ್ದು ತುಂಬ ಚೆನ್ನಾಗಿರುತ್ತೆ, ಕೆಲವೊಬ್ರದ್ದು ಹಾಗೋ ಹೀಗೋ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಇನ್ನು ಕೆಲವೊಬ್ರು ಸ್ವಲ್ಪ ಎಳ್ದಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಕೆಲವೊಂದು ಹೆಣ್ಮಕ್ಳನ್ನ ಮದುವೆ ಆದಂಥವ್ರು ತುಂಬ ಚೆನ್ನಾಗಿರ್ತಾರೆ. ಅದರಲ್ಲಿ ಮೊದಲನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರು ತುಂಬ ಬುದ್ಧಿವಂತರು. ಇವರು ಎಲ್ಲರೊಂದಿಗೂ ಕೂಡ ಚೆನ್ನಾಗಿ ಬೆರೀತಾರೆ. ಅಂದರೆ ಎಲ್ಲರೂ ಕೂಡ ನಮ್ಮವರು ಅಂದ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಈ ರೀತಿ ಎಲ್ಲರೂ ನಮ್ಮವರು ಅಂದ್ಕೊಂಡು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡು ಇರ್ತಾರೆ. ಇವ್ರಿಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಅಂದರೆ ಯಾವುದನ್ನಾದರೂ ಕೂಡ ನಿಭಾಯಿಸ್ತೀನಿ, ಮಾಡ್ತೀನಿ ಅನ್ನೋ ವಿಶ್ವಾಸ ಚೆನ್ನಾಗಿರುತ್ತೆ. ಮತ್ತು ಇವ್ರಿಗೆ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ಅವರು ಸಹಾಯ ಮಾಡೋದಕ್ಕೆ ಫಸ್ಟ್ ಇರ್ತಾರೆ. ಯಾವಾಗಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಫಸ್ಟ್ ಇರ್ತಾರೆ. ಇವರು ತನಗಾಗದೇ ಇರೋದು ಆಗೋದು ಎಲ್ಲದನ್ನು ಕೂಡ ಮಾಡಿ ಮನೆಯವ್ರ ಹತ್ರ ಪರವಾಗಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ಕೊಡುವಂಥ ಸ್ವಭಾವದವರಾಗಿರ್ತಾರೆ. ಆಮೇಲೆ ಇವ್ರಿಗೆ ಕೈ ಹಾಕಿದ 95% ಕೆಲಸಗಳು ಯಶಸ್ಸನ್ನು ಕೊಡುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅವ್ರಿಗೆ ಸೋಲೋ ಮಾತೇ ಇರಲ್ಲ. ಮತ್ತು ಇವರು ಹಣಕಾಸಿನ ಸಂದರ್ಭಗಳನ್ನು, ಅಂದರೆ ಹಣಕಾಸಿನ ಯಾವುದೇ ವ್ಯವಹಾರಗಳನ್ನ ಮಾಡಬೇಕಾದ್ರೂ ಇವರು ತುಂಬ ಜಾಣತನದಿಂದ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಇವರು ಗಂಡನನ್ನು ತುಂಬ ಪ್ರೀತಿಸ್ತಾರೆ. ಜೊತೆಗೆ ಇವರು ಕೇಳಿದ್ದನ್ನು ಗಂಡ ಮಾಡಿದ್ರೆ ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ. ಇವರು ಗಂಡನಿಗೂ ಕೂಡ ಹೆಲ್ಪ್ ಮಾಡಿ ಅವ್ರಿಗೂ ಹಣಕಾಸಿನ ವ್ಯವಹಾರನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋ ಹಾಗೆ ಮಾಡ್ತಾರೆ. ಇನ್ನು 2ನೇ ರಾಶಿ ವೃಷಭ ರಾಶಿ. ಈ ರಾಶಿಯ ಅಧಿಪತಿ ಶುಕ್ರ. ಅಂದರೆ ಶುಕ್ರ ಗ್ರಹ ಅಂದ್ರೇ ಗೊತ್ತು, ಅದು ಸಂಪತ್ತಿನ ರಾಶಿ ಅಂತ. ಶುಕ್ರ ಇದ್ದರೆ ನಮಗೆ ಎಲ್ಲ ರೀತಿ ಸಿರಿ ಸಂಪತ್ತು, ವೈಭೋಗಗಳು ಸಿಕ್ಕೇ ಸಿಗುತ್ತೆ. ಇವರು ಸಂಪತ್ತು, ಕಾಂತಿ, ಆಕರ್ಷಣೆ ಮತ್ತು ಪ್ರೀತಿ ಅಂಶಗಳಿಂದ ಕೂಡಿದ ರಾಶಿ ಅಂದರೆ ಅದು ವೃಷಭ ರಾಶಿ. ಈ ರಾಶಿಯ ಹೆಣ್ಣು ಮಕ್ಕಳುಗಳು ಯಾವಾಗಲೂ ಜವಾಬ್ದಾರಿಯುತವಾಗಿರ್ತಾರೆ ಮತ್ತು ಎಲ್ಲರನ್ನು ಕಾಳಜಿಯಿಂದ ನೋಡಿಕೊಳ್ಳುವಂಥ ಸ್ವಭಾವದವರಾಗಿರ್ತಾರೆ. ಹಣಕಾಸಿನ ಬಗ್ಗೆ ಇವ್ರಿಗೆ ತಿಳುವಳಿಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇವರು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ಇವರು ಹಣಕಾಸನ್ನು ಉಳಿಸ್ಕೊಂಡು ಮನೆಯನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಯಾವಾಗಲೂ ಯೋಚನೆ ಮಾಡಿ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರ ಮಾತನ್ನು ಕೇಳಿ ಗಂಡ ಏನಾದರೂ ಇವ್ರ ಕೈಲಿ ಕೊಟ್ಟರೆ, ಈಗ 100 ರೂಪಾಯಿ ಖರ್ಚಾಗೋ ಕಡೆ ಅವರು 90 ರೂಪಾಯಿ ಖರ್ಚು ಮಾಡಿ ಇನ್ನು 10 ರೂಪಾಯಿ ಉಳಿಸಿ ಎತ್ತಿಡುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇದರಿಂದ ಮನೆಯಲ್ಲಿ ಇವರು ಕಾಳಜಿ ಮತ್ತು ಜವಾಬ್ದಾರಿ ಇರೋದ್ರಿಂದ ಇವ್ರ ಮನೆಯಲ್ಲಿ ಸಂತೋಷ, ಶಾಂತಿ ಯಾವಾಗಲೂ ಇರುತ್ತೆ. ಮತ್ತು ಕುಟುಂಬದ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅವ್ರನ್ನೆಲ್ಲ ಕಾಳಜಿಯಿಂದ ನೋಡ್ಕೊಳ್ಳೋದ್ರಿಂದ ಕುಟುಂಬದಲ್ಲಿ ಸಂತಸ, ಅಂದರೆ ಖುಷಿ ತುಂಬಿರುತ್ತೆ. ಇನ್ನು 3ನೇ ರಾಶಿ ಮೀನರಾಶಿ. ಇವ್ರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಪ್ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ. ಬೇರೆಯವ್ರನ್ನ, ಅಂದರೆ ಸಂಗಾತಿಯನ್ನಾಗಲಿ ಬೇರೆಯವ್ರನ್ನಾಗಲಿ ಪ್ರೀತಿ ಮಾಡಿದ್ರೆ ಇವರು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಜೀವನದಲ್ಲಿ ಇವರ ಸಂಗಾತಿಗೆ ಎಷ್ಟು ಬೆಂಬಲ ಕೊಡ್ತಾರೆ ಅಂದರೆ ಅವರು ಸರಿಯಾದ ದಾರಿಗೆ ತಗೊಂಡೋಗ್ತಾರೆ ಮತ್ತು ಅವ್ರಿಗೆ ಎಲ್ಲದರಲ್ಲೂ ಸಹಾಯ ಮಾಡಿಕೊಂಡು ಹಿಂದ್ಗಡೆ ನಿಂತಿರ್ತಾರೆ. ಹಣಕಾಸಿನ ವಿಷಯಗಳನ್ನೂ ಕೂಡ ಇವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ಹೇಗೆ ನಿಭಾಯಿಸಬೇಕು ಅಂತ ತಿಳ್ಕೊಂಡು ಅದನ್ನು ನಿಭಾಯಿಸ್ಕೊಳ್ಳೋಕ್ಕೆ ಶ್ರಮ ಪಡ್ತಾರೆ. ಜೊತೆಯಲ್ಲಿ ಇವರು ಕನಸು ಕಾಣ್ತಾರೆ. ಆದರೆ ಕನಸು ಕಾಡಿ ಬಿಡೋದಿಲ್ಲ. ಆ ಕನಸನ್ನು ನನಸಾಗೋದಕ್ಕೂ ಕೂಡ ತುಂಬ ಹೆಚ್ಚು ಕೆಲಸ ಮಾಡಿ ಅದನ್ನು ಹೇಗಾದರೂ ನನಸು ಮಾಡ್ಕೋಬೇಕು ಅಂತ ಕೆಲಸ ಮಾಡಿ ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ.
ಇವರು ತುಂಬ ಭಾವುಕ ಜನರಾಗಿರ್ತಾರೆ. ಅಂದರೆ ಬೇಗ ಭಾವುಕರಾಗಿ ಭಾವನೆಗೆ ಒಳಪಟ್ಟಾಗಿರ್ತಾರೆ. ಈ ರಾಶಿಯ ಹೆಣ್ಮಕ್ಳೇನಾದರೂ ಸಿಕ್ಕಿದ್ರೆ ಅವರ ಸಂಗಾತಿ ಅಂದರೆ ಅವ್ರ ಗಂಡ ತುಂಬ ಒಳ್ಳೆ ಜೀವನನ ನಡೆಸ್ತಾನೆ. ಯಾಕಂದರೆ ತುಂಬ ಪ್ರೀತಿ ಕೊಡ್ತಾರೆ, ಜೊತೆಗೆ ಅವರನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಕೈ ಹಿಡಿದು ನಡೆಸುವಂಥ ಸ್ವಭಾವ ಇರೋದ್ರಿಂದ ಮೀನರಾಶಿಯ ಹೆಣ್ಮಕ್ಳುಗಳು ಸಿಕ್ಕಿದವರು ತುಂಬ ಪುಣ್ಯವಂತರು. ನೆಕ್ಸ್ಟ್ ಕರ್ಕಾಟಕ ರಾಶಿ. ಈ ರಾಶಿಯ ಹೆಣ್ಮಕ್ಳು ಕೂಡ ತುಂಬ ಕಾಳಜಿಯುಳ್ಳವರಾಗಿರ್ತಾರೆ ಮತ್ತು ಪ್ರೀತಿಯಿಂದ ನಡ್ಕೋತಾರೆ. ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇವ್ರಿಗಿರುತ್ತೆ. ಇವರು ಯಾವಾಗಲೂ ತನಗೆ ಬೇಕಾದದನ್ನ ಕೇಳೋಕ್ಕೂ ಮುಂಚೆ ಮನೆಯಲ್ಲಿ ಅದು ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿಕೊಂಡು ಆನಂತರ ಕೇಳುವಂಥ ಸ್ವಭಾವದಾರ ಆಗಿರ್ತಾರೆ. ಸುತ್ತಮುತ್ತಲವ್ರನ್ನೂ ಕೂಡ ಸಂತೋಷವಾಗಿ ಇಡಬೇಕು ಅಂತ ಯಾವಾಗಲೂ ಬಯಸ್ತಾ ಇರ್ತಾರೆ. ಅಂದರೆ ತನ್ನ ಗಂಡನನ್ನು ತುಂಬ ಇವರು ಪ್ರೀತಿಸ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರು ಚಾಣಾಕ್ಷರ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಖರ್ಚು ಮಾಡಬೇಕು, ಯಾವ ರೀತಿ ಉಳಿಸ್ಬೇಕು, ಎಲ್ಲಿ ಉಳಿಸ್ಬೋದು, ಎಲ್ಲಿ ಖರ್ಚು ಮಾಡಬೇಕು, ಅಗತ್ಯವಾದದನ್ನ ಖರ್ಚು ಮಾಡ್ತಾರೆ. ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡದೆ ಉಳಿಸುವಂಥ ಸ್ವಭಾವ ಇರೋದಾಗಿರುತ್ತೆ. ಇವರ ಜೀವನ ಸಂಗಾತಿಗೆ ಅಂದರೆ ಗಂಡನಿಗೆ ಸಂಪತ್ತು ಯಶಸ್ಸು ಸಿಗೋದ್ರೆ ಏನು ಮಾಡಿದ್ರೆ ಈ ಸಂಪತ್ತು ಯಶಸ್ಸು ಸಿಗುತ್ತೆ ಅನ್ನೋದ್ರ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ಅದ್ರ ಕಡೆ ಅವರು ಗಮನ ಕೊಟ್ಟು ಅವರು ಅದನ್ನು ಮಾಡುವಂಥ ಸ್ವಭಾವದರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಲಾಸ್ಟ್ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಂದ ತಕ್ಷಣ ಅವರು ಸಿಂಹದ ಥರನೇ ಇರೋರು. ಯಾವಾಗಲೂ ಆತ್ಮಗೌರವದಿಂದ ನಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ಇವ್ರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ, ಜೊತೆಗೆ ಇವ್ರಿಗೆ ಧೈರ್ಯನೂ ಕೂಡ ಹೆಚ್ಚಾಗಿರುತ್ತೆ. ಇವರ ವ್ಯಕ್ತಿತ್ವ ಇವ್ರ ಮನೆಯವರೆಲ್ಲರನ್ನೂ ಮೆಚ್ಚಿಸುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇವರನ್ನು ಎಲ್ಲರೂ ಹೊಗಳುವಂಥವ್ರು, ಎಲ್ರಿಗೂ ಇವರು ಸರಿಯಪ್ಪ ಅನ್ನುವಂಥ ಸ್ವಭಾವದವರಾಗಿರ್ತಾರೆ. ಈ ಥರನ ಚೆನ್ನಾಗಿ ಅಂದರೆ ಬೇರೆಯವ್ರಿಗೆ ಯಾವುದಾದ್ರೂ ಒಂದು ಮಾರ್ಗದರ್ಶನ ಬೇಕು ಅಂದಾಗ ಇವರು ಮೊದಲಿರ್ತಾರೆ. ಯಾವುದನ್ನೇ ಆದರೂ ಅಳ್ದು ತೂಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಲ್ಲಿ ಕೆಟ್ಟಿತ್ತು ಅಂದರೆ ಇದು ಕೆಟ್ಟಿತು ಅಂತ ಹೇಳೋ ಬದಲು ಅದು ಬೇಡ ಅಂತ ಹೇಳ್ಬೇಡ ಸುಮ್ಮನೆ ಆಗ್ಬಿಡ್ತಾರೆ. ಅದು ಸರಿ ಇಲ್ಲ, ಏನಕ್ಕೆ ಸರಿ ಇಲ್ಲ ಅದೆಲ್ಲ ಪೂರ್ತಿ ಹೇಳಿದೆ ಹೋದ್ರು ಅವರು ಅದು ಬೇಡ ಬಿಡಿ ಅಂದ್ಬಿಟ್ಟು ಬೇರೆ ಕಡೆ ನೋಡುವಂಥದ್ದು. ಯಾವುದು ಒಳ್ಳೆಯದು ಅದನ್ನು ಮಾಡೋದಕ್ಕೆ ಮಾತ್ರ ಗಮನ ಕೊಡ್ತಾರೆ. ಗಂಡನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದಕ್ಕೆ ಇವರು ತುಂಬ ಹೆಚ್ಚು ಸಮಯನ ಕೊಡ್ತಾರೆ. ಯಾವಾಗಲೂ ಅವನು ಏನು ಆಸೆ ಪಡ್ತಾನೆ, ಅವನ ಆಕಾಂಕ್ಷೆ ಏನು ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ನೆರವೇರಿಸೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡ್ತಾರೆ. ಈ ಸಿಂಹರಾಶಿಯ ಹೆಣ್ಮಕ್ಳು ಅಂದರೆ ಇರುವಂಥ ಮನೆಗೆ ಹೋದ ಮನೆಗೆ ತುಂಬ ಎಲ್ಲ ರೀತಿ ಅನುಕೂಲಗಳು ಆಗತ್ತೆ. ಇದಿಷ್ಟು ಯಾವ ರಾಶಿ ಹೆಣ್ಮಕ್ಳನ್ನ ಮದುವೆ ಆದ ಮನೆ ಗಂಡಂದಿರಿಗೆ ತುಂಬ ಶುಭ. ಅಂದರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಅದೃಷ್ಟ ತರುವಂಥದ್ದು ಅಂತ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ರಾಶಿಯ ಹೆಣ್ಮಕ್ಳು ಅಥವಾ ನೀವು ಮದುವೆ ಆಗಿರೋರಾದರೆ ನಿಮ್ಮ ಹೆಂಡತಿ ಇದೇ ರಾಶಿ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದು ಸರಿನೋ ತಪ್ಪು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಮಗೂ ಮಾಡಿದ್ದಕ್ಕೆ ಒಂದು ಈ ಸರಿನೋ ತಪ್ಪು ಅನ್ನೋದು ಗೊತ್ತಾಗುತ್ತೆ. ನಾವು ಮಾಡಿದ್ದೀವಿ ಅದು ಸರಿ ತಪ್ಪು ಅಂತ ನೀವು ತಿಳಿಸ್ಬೇಕು. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಂಡು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.